ಆಂಜನೇಯ ಸ್ವಾಮಿ ದೇವಸ್ಥಾನದ ಜಾಗ ಒತ್ತುವರಿ ಯತ್ನ, ರೈತ ಸಂಘ ಹಾಗೂ ಗ್ರಾಮಸ್ಥರಿಂದ ತೀವ್ರ ಆಕ್ರೋಶ, ಉಗ್ರ ಹೋರಾಟದ ಎಚ್ಚರಿಕೆ. ನಮಸ್ಕಾರ. ಇಂದಿನ ಪ್ರಮುಖ ಸುದ್ದಿಗೆ ಸ್ವಾಗತ. ಚಿಂತಾಮಣಿ ತಾಲೂಕಿನ ಐತಿಹಾಸಿಕ ಹಾಗೂ ಪುರಾಣ ಪ್ರಸಿದ್ಧ ಅಂಬಾಜಿದುರ್ಗ ಬೆಟ್ಟದ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಸೇರಿದ ಮುಜರಾಯಿ ಇಲಾಖೆಯ ಜಾಗವನ್ನು ಕೆಲವು ಭೂಗಳ್ಳರು ಅಕ್ರಮವಾಗಿ ಒತ್ತುವರಿ ಮಾಡಲು ಯತ್ನಿಸುತ್ತಿರುವ ಘಟನೆ ಬೆಳಕಿಗೆ ಬಂದಿದೆ. ದೇವಸ್ಥಾನದ ಆಸ್ತಿಯನ್ನು ಕಬಳಿಸಲು ವ್ಯವಸ್ಥಿತ ಪ್ಲಾನ್ ಮಾಡಲಾಗುತ್ತಿದ್ದು, ಇದರ ವಿರುದ್ಧ ರೈತ ಸಂಘ ಹಾಗೂ ಸ್ಥಳೀಯ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಕ್ಷಣವೇ ಸರ್ಕಾರ ಮತ್ತು ಜಿಲ್ಲಾಡಳಿತ ಮಧ್ಯಪ್ರವೇಶಿಸಿ ದೇವಸ್ಥಾನದ ಜಾಗಕ್ಕೆ ಬೇಲಿ ಅಳವಡಿಸದಿದ್ದರೆ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಸಿದ್ದಾರೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಅಂಬಾಜಿದುರ್ಗ ಬೆಟ್ಟದಲ್ಲಿರುವ ಆಂಜನೇಯ ಸ್ವಾಮಿ ದೇವಸ್ಥಾನವು ಶತಮಾನಗಳ ಇತಿಹಾಸ ಹೊಂದಿರುವ ಧಾರ್ಮಿಕ ಕ್ಷೇತ್ರವಾಗಿದೆ. ಈ ದೇವಸ್ಥಾನಕ್ಕೆ ಸೇರಿದ ಸರ್ವೆ ನಂಬರ್ 67, 68 ಹಾಗೂ ರಾಯಪಲ್ಲಿಯ ಸರ್ವೆ ನಂಬರ್ 48ರ ವ್ಯಾಪ್ತಿಯಲ್ಲಿರುವ ಸುಮಾರು ಎಕರೆ ಜಮೀನು ಮುಜರಾಯಿ ಇಲಾಖೆಗೆ ಒಳಪಟ್ಟಿದೆ. ಈ ಹಿಂದೆ ಹೈಕೋರ್ಟ್ ನಿರ್ದೇಶನದಂತೆ ತಾಲೂಕು ಆಡಳಿತ ಪರಿಶೀಲನೆ ನಡೆಸಿ ಇದು ಸರ್ಕಾರಿ ಹಾಗೂ ಮುಜರಾಯಿ ಇಲಾಖೆಯ ಜಾಗವಾಗಿದ್ದು ಯಾವುದೇ ಖಾಸಗಿ ವ್ಯಕ್ತಿಗಳಿಗೆ ಹಕ್ಕಿಲ್ಲ ಎಂದು ಈಗಾಗಲೇ ಆದೇಶ ನೀಡಿದೆ. ಹೀಗಿದ್ರೂ ಇಂದು ರೈತ ಸಂಘದ ಪ್ರತಿಭಟನಾ ಮೆರವಣಿಗೆಯ ಸಂದರ್ಭವನ್ನು ಬಳಸಿಕೊಂಡ ಕೆಲವು ದುಷ್ಕರ್ಮಿಗಳು ದೇವಸ್ಥಾನದ ಜಾಗದಲ್ಲಿ ಅಕ್ರಮವಾಗಿ ಕಾಮಗಾರಿ ನಡೆಸಿ ಒತ್ತುವರಿ ಮಾಡಲು ಯತ್ನಿಸಿದ್ದಾರೆ. ವಿಷಯ ತಿಳಿಯುತ್ತಿದ್ದಂತೆ ಎಚ್ಚೆತ್ತ ರೈತ ಮುಖಂಡರು ಮತ್ತು ಗ್ರಾಮಸ್ಥರು ತಹಶೀಲ್ದಾರ್ ಹಾಗೂ ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಿದ್ದು, ಸದ್ಯಕ್ಕೆ ಪೊಲೀಸರು ಸ್ಥಳಕ್ಕೆ ಬಂದು ಕಾಮಗಾರಿಯನ್ನು ತಡೆದಿದ್ದಾರೆ. ಕಂದಾಯ ನಿರೀಕ್ಷಕರು ಈ ಸಂಬಂಧ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲು ಮುಂದಾಗಿದ್ದಾರೆ. ಸ್ಥಳದಲ್ಲಿ ಮಾತನಾಡಿದ ಮುಖಂಡ ಪಾಲು ನಾರಾಯಣ ಸ್ವಾಮಿ, ಮುಜರಾಯಿ ಇಲಾಖೆಯ ಜಾಗಕ್ಕೆ ತಕ್ಷಣವೇ ಸುತ್ತಲೂ ಬೇಲಿ ಹಾಕಿ ಗೇಟ್ ಅಳವಡಿಸಬೇಕು ಹಾಗೂ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಿ ಸೂಕ್ತ ರಕ್ಷಣೆ ನೀಡಬೇಕೆಂದು ಆಗ್ರಹಿಸಿದ್ದಾರೆ. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಇಲ್ಲಿ ಕೋಮು ಸೌಹಾರ್ದತೆಗೆ ಧಕ್ಕೆ ಉಂಟಾಗಿ ಅಹಿತಕರ ಘಟನೆಗಳು ಸಂಭವಿಸಿದರೆ ಅದಕ್ಕೆ ನೇರವಾಗಿ ಸರ್ಕಾರ ಮತ್ತು ಅಧಿಕಾರಿಗಳೇ ಹೊಣೆಯಾಗ್ತಾರೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ರೈತ ಮುಖಂಡರು, ಸ್ಥಳೀಯರು ಇದು ಪುರಾಣ ಪ್ರಸಿದ್ಧ ಆಂಜನೇಯ ಸ್ವಾಮಿ ದೇವಸ್ಥಾನದ ಜಾಗ, ಹೈಕೋರ್ಟ್ ಮತ್ತು ತಾಲೂಕು ಕಚೇರಿಯಿಂದಲೂ ಇದು ಮುಜರಾಯಿ ಇಲಾಖೆಯ ಜಾಗ ಎಂದು ಸ್ಪಷ್ಟನೆ ಸಿಕ್ಕಿದೆ. ಆದರೂ ಕೆಲವು ಭೂಗಳ್ಳರು ಇಲ್ಲಿ ಅಕ್ರಮ ಪ್ರವೇಶ ಮಾಡಲು ಯತ್ನಿಸುತ್ತಿದ್ದಾರೆ. ನಮ್ಮ ಪ್ರಾಣ ಹೋದ್ರೂ ಸರಿ, ದೇವರ ಆಸ್ತಿಯನ್ನು ಬೇರೆಯವರಿಗೆ ಬಿಟ್ಕೊಡುವುದಿಲ್ಲ. ಸರ್ಕಾರ ತಕ್ಷಣ ಈ ಜಾಗಕ್ಕೆ ಬೇಲಿ ಹಾಕಿ ರಕ್ಷಣೆ ನೀಡಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ತೀವ್ರ ಸ್ವರೂಪದ ಉಗ್ರ ಹೋರಾಟ ಎದುರಿಸಬೇಕಾಗ್ತದೆ. ಹೌದು, ಪುರಾತನ ಇತಿಹಾಸವಿರುವ ದೇವಸ್ಥಾನದ ಜಾಗದ ರಕ್ಷಣೆಗೆ ಆಡಳಿತ ಮಂಡಳಿ ಹಾಗೂ ಜಿಲ್ಲಾಡಳಿತ ಈಗಲಾದರೂ ಎಚ್ಚೆತ್ತುಕೊಂಡು ಸೂಕ್ತ ಕ್ರಮ ಕೈಗೊಳ್ಳುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಮುಂದಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಫೈರ್ ನ್ಯೂಸ್ ಕನ್ನಡ ಚಾನೆಲ್. ಅದು ಇವತ್ತೊಂದು ನೆನ್ನೆದಲ್ಲ, ಸುಮಾರು ವರ್ಷಗಳಿಂದ ಆಂಜನೇಯ ಸ್ವಾಮಿ ಹೆಸರಲ್ಲಿ ಇದೆ ಇದು ದೇವಸ್ಥಾನ. ಇದನ್ನ ಇಲ್ಲಿ ಒಂದು 1 ಎಕರೆ 34 ಗುಂಟೆ, ಈ ರಸ್ತೆಗೆ ಒಂದು 5 ಗುಂಟೆ, ರಾಯಪನಹಳ್ಳಿ ಕಾನೆಯಲ್ಲಿ ಒಂದು 20 ಗುಂಟೆ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರೋ ಜಾಗ ಇದೆ. ಸರ್ವೆ ನಂಬರ್ ಇದು 67, 68, ರಾಯಪನಹಳ್ಳಿದು 48. ಇಷ್ಟು ಆಸ್ತಿಗಳು ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರುವಂತ ಇದೆ. ಇದನ್ನ ಕೆಲವರು ಭೂಗಳ್ಳರು ಅಂದ್ರೆ ನಮ್ಮ ಹಿಂದೂ ಧರ್ಮಕ್ಕೆ ವಿರುದ್ಧವಾಗಿ ಏನೋ ಒಂದು ಮಾಡಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಯಾರೋ ಒಬ್ರು ಯಾರು ಶಾಮೀಲ ಹೋಮಕಲ್ಪೆ ಮಾಡೋದಕ್ಕೆ ಯಾರೋ ಒಬ್ರು ಯಾವಾಗ ಒಂದ್ಸಾರಿ ವ್ಯವಸಾಯಗಾರನ ಕಾಲಮಲ್ಲಿ ಏನೋ ಒಂದು ವರ್ಷ ಇತ್ತು ಅಂತೇಳಿ ಹೇಳ್ಬಿಟ್ಟು ಕೆಲವು ಅಧಿಕಾರಿಗಳು ಇದರಲ್ಲಿ ಶಾಮೀಲ, ಹಿಂದಿನ ಅಧಿಕಾರಿಗಳು ಈಗಿನವರು ಅಂತ ನಾನು ಹೇಳಲಿಲ್ಲ, ಅಧಿಕಾರಿಗಳು ಶಾಮೀಲಾಗಿ ಏನೋ ಮಾಡಬೇಕು ಅಂದ್ರೆ ಆಗಿನ ನಾವೆಲ್ಲ ಹೋರಾಟ ಮಾಡಿ ಇದನ್ನೆಲ್ಲ ಇದು ಮಾಡಿ ನಾವು ಆಂಜನೇಯ ಸ್ವಾಮಿ ದೇವರನ್ನೊಂದು ಪ್ರತಿಷ್ಠಾಪನೆ ಮಾಡಿ ಅಂದಿನ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ MTB ನಾಗರಾಜ್ ಅವರು ಇದಕ್ಕೆಲ್ಲ ಹೇಳಿ ತಹಸೀಲ್ದಾರ್ ಇದ್ರು, ತಹಸೀಲ್ದಾರ್ ಅವ್ರಿಗೆ, ನಮ್ಮ ಅಸಿಸ್ಟೆಂಟ್ ಕಮಿಷನರ್ಗೆ, DC ಅವರಿಗೆ ಎಲ್ಲ ಮಾತಾಡಿ ನೋಡಪ್ಪ ಅದನ್ನ ಉಳಿಸ್ಕೊಳ್ಬೇಕು, ಯಾವುದೇ ಕಾರಣಕ್ಕೆ ತೊಂದರೆ ಆಗಬಾರ್ದು ಅಂದ್ರು. ಮತ್ತೆ ತದನಂತರ ಅಷ್ಟಾದ್ರೂ ಕೂಡ ಅವರು ಇದು ಕರ್ನಾಟಕ ಹೈಕೋರ್ಟ್ಗೆ ಹೋದ್ರು. ಹೈಕೋರ್ಟ್ಗೆ ಹೋದಾಗ ಹೈಕೋರ್ಟಲ್ಲಿ ಅದನ್ನು ಪರಿಶೀಲನೆ ಮಾಡಿ ಅಂತೇಳಿ ತಾಲೂಕು ಆಫೀಸ್ ಕಳಿಸ್ಕೊಟ್ಟಿದ್ರು. ಅದನ್ನ ತಾಲೂಕು ಅಧಿಕಾರಿಗಳೆಲ್ಲ ತಹಸೀಲ್ದಾರಿಂದ ಎಲ್ಲ ಅಧಿಕಾರಿಗಳು ಚರ್ಚೆ ಮಾಡಿ ಅದನ್ನು ಪರಿಶೀಲನೆ ಮಾಡಿದಾಗ ಇವ್ರಿಗೆ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟು ಆಲ್ರೆಡಿ ಅಂದಿನ ಅಧಿಕಾರಿಗಳು ಬಂದು ಇಲ್ಲಿ ಬೋರ್ಡ್ ಕೂಡ ಇದೆ, ಇಲ್ಲೂ ಬೋರ್ಡ್ ಹಾಕಿದ್ದಾರೆ. ಯಾವುದೇ ಇದು ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟಿರೋದು. ಇದನ್ನಲ್ಲಿ ಯಾರು ಅತಿಕ್ರಮಣ ಪ್ರವೇಶ ಮಾಡಬಾರದು ಅಂತೇಳಿ ಈ 3 ಸರ್ವೆ ನಂಬರ್ಗಳಲ್ಲಿ ಇದು ಬೋರ್ಡ್ ಕೂಡ ಅಳವಡಿಸಿದ್ದಾರೆ. ಆದರೂ ಕೂಡ ಇವತ್ತು ಇವರು ಹೈಕೋರ್ಟ್ಗೆ ಹೋಗಿದ್ರೆ ಹೈಕೋರ್ಟಲ್ಲಿ ಕೂಡ ಅವ್ರು ಏನು ಹೇಳಿದ್ರು, ಹಿಂಬರ್ ಹಾಕೊಟ್ಟಿದ್ದಾರೆ ಯಾರು ತಾಲೂಕು ಆಫೀಸಿಂದ. ಇದು ಯಾವುದೇ ಕಾರಣಕ್ಕೆ ನಿಮ್ಗೆ ಮಾಡಕ್ ಬರೋದಿಲ್ಲ, ಇದು ಸರ್ಕಾರಿ ಜಾಗ, ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟಿರೋ ಜಾಗ ಆಗಿರೋದ್ರಿಂದ ಇದರಿಂದ ಇದು ಮಾಡಕ್ ಬರೋದಿಲ್ಲ ಅಂತ ಎಂಡಾರ್ಸ್ಮೆಂಟ್ ಕೊಟ್ಟಿದ್ದಾರೆ. ಆದರೂ ಕೆಲವರು
ದುಷ್ಕರ್ಮಿಗಳು ಇವತ್ತು ಏನ್ ಮಾಡ್ಬೇಕು ಅಂತ ಹೇಳಿ ಬಂದ್ರೆ ಯಾರು ಬಂದ್ರೆ ನಾವು ರೈತ ಸಂಘದ ಪ್ರತಿಭಟನೆಯಲ್ಲಿ ಚಿಂತಾಮಣಿ ಮೆರವಣಿಗೆಯಲ್ಲಿದ್ರಿ. ನಮಗೆ ಟೆಲಿಫೋನ್ ಮುಖಾಂತರ ಮಾಹಿತಿ ಬಂತು. ಮಾಹಿತಿ ಬಂದಾಗ ಅಷ್ಟೊತ್ತಿಗೆ ಯಾರೋ ನಮ್ಮ ತಹಸೀಲ್ದಾರ್ ಹೇಳಿದರೆ ಅವ್ರು ಪೊಲೀಸ್ ಇಲಾಖೆಗೆ ಹೇಳಿ ಕೆಲಸ ನಿಲ್ಲಿಸಿದ್ದಾರೆ. ಈಗಾಗಲೇ ಪೊಲೀಸ್ ಇಲಾಖೆಯನ್ನು ಕೂಡ ಭೇಟಿ ಮಾಡಿ ಮಾತಾಡಿದಾಗ ಮೊನ್ನೆ ಸರ್ಕಲ್ ಇನ್ಸ್ಪೆಕ್ಟರ್ ರೂರಲ್ ಅವ್ರು ಏನು ಹೇಳಿದ್ದಾರೆ, ಕಂಪ್ಲೇಂಟ್ ಕೊಡಿ, ನಾವು ಅವ್ರ ಮೇಲೆ ಕ್ರಮ ತಗೊಂಡು ಅವ್ರ ಮೇಲೆ ಕೇಸ್ ಹಾಕ್ತೀರಿ ಅಂತ ಹೇಳಿದ್ದಾರೆ. ಸಂಬಂಧಪಟ್ಟ ಗಾಡಿಯನ್ನು ಇದು ಮಾಡಕ್ಕೆ ಹೇಳಿದ್ರೆ RI ಅವರು ನಮ್ಮ ರೆವಿನ್ಯೂ ಇನ್ಸ್ಪೆಕ್ಟರ್ ಈ ಭಾಗದ ಅವರು ಈಗ ಕಂಪ್ಲೇಂಟ್ ಬರೆಯೋದಕ್ಕೆ ಇಲ್ಲಿ ಸ್ಟೇಷನ್ ಇಟ್ಟಿದ್ದಾರೆ. ಇದು ಯಾವುದೇ ಕಾರಣಕ್ಕೆ ಅತಿಕ್ರಮಣ ಏನಾದರೂ ಆಗೋದೇ ಆದರೆ ತೀವ್ರವಾದ ಉಗ್ರವಾದ ಹೋರಾಟ ಇರ್ತದೆ. ಮುಂದಕ್ಕೆ ರಾಮಾಯಣದಲ್ಲಿ ಕಾಲಜ್ಞಾನದಲ್ಲಿ ನಮ್ಮ ನಾರಾಯಣ ತಾತವ್ರು ಹೇಳಿದ್ರು, ಯಾವತ್ತಾದ್ರೂ ಆದಿಪರಾಶಕ್ತಿ ಹುಟ್ಟಿದ್ರೆ ಅದು ಅಂಬಾಜಿದುರ್ಗ ಬೆಟ್ಟದಲ್ಲೇ ಹುಟ್ಟುತ್ತದೆ, ತಲೆ ಬೊಗುತ್ತೆ, ಕಾಗೆ ರಕ್ತ ಕುಡಿತದೆ ಅನ್ನೋ ಚರಿತ್ರೆ ಇದೆ. ಆ ಚರಿತ್ರೆ ಏನಾದರೂ ಆಗಬೇಕಂದ್ರೆ ಬೇರೆ ಯಾರಾದರೂ ಆಗಲಿ ಇದಕ್ಕೆ ಏನಾರ ಬಂದ್ರೆ ಭಾರಿ ಉಗ್ರವಾದ ಹೋರಾಟ ಇರ್ತದೆ, ಪ್ರತಿಭಟನೆ ಇರ್ತದೆ. ಏನೇ ಆಗಲಿ ಇದು ದೇವ್ರಿಗೆ ಸಂಬಂಧಪಟ್ಟಂತ ಆಸ್ತಿ ಆಗಿರೋದ್ರಿಂದ ಇದು ದೇವ್ರಿಗೆ ಸೇರಬೇಕು, ಇದು ಯಾರಿಗೂ ಸೇರಕ್ಕೆ ಬಿಡೋದಿಲ್ಲ. ಏನೇ ಆಗಲಿ ನಾವು ಇದರಲ್ಲಿ ನಮ್ಮ ರಕ್ತ ಹೋದ್ರೂ ಸರಿ ಇಲ್ಲ, ನಮ್ಮ ಪ್ರಾಣ ಹೋದ್ರೂ ಸರಿ ಇಲ್ಲ, ನಾವು ಇದು ದೇವ್ರಿಗೆ ತಪ್ಪ ಬೇರೆ ಯಾರಿಗೂ ಬಿಡೋದಕ್ಕೆ ನಾವು ಬಿಟ್ಕೊಡೋದಿಲ್ಲ ಅಂತೇಳಿ ನನ್ನೊಂದು ಹೋರಾಟ. ಇದನ್ನ ಸರ್ಕಾರ ಬೇಗ ಎಚ್ಚೆತ್ತು ಸಂಬಂಧಪಟ್ಟ ಇಲಾಖೆಯಿಂದ ಇದಕ್ಕೆ ಬೇಲಿ ಅಳವಡಿಸ್ಕೊಡ್ಬೇಕು. ಯಾಕೆಂದ್ರೆ ಇದು ಯಾವತ್ತೂ ಒಂದು ದಿವಸ ಗಲಾಟೆ ಆಗ್ತದೆ. ಇದು ಮುಂದೊಂದು ದಿವಸ ಏನಾದರೂ ಪ್ರಾಬ್ಲಮ್ ಆದ್ರೆ, ಹೋಮ ಗಲಭೆಗಳು ಇನ್ನೊಂದು ಮತ್ತೊಂದು ಆದ್ರೆ ಅದು ನೇರವಾಗಿ ಸಂಬಂಧಪಟ್ಟ ಅಧಿಕಾರಿಗಳು, ಸರ್ಕಾರನೇ ಹೊಣೆ, ಇದಕ್ಕೆ ಸರ್ಕಾರನೇ ಹೊಣೆ, ಸಂಬಂಧಪಟ್ಟ ಅಧಿಕಾರಿಗಳು. ಆದ್ರಿಂದ ದಯವಿಟ್ಟು ಆದಷ್ಟು ಬೇಗ ನಿಮ್ಮ ಮುಖಾಂತರ, ಮಾಧ್ಯಮದವರ ಮುಖಾಂತರ ನಿಮ್ಮಲ್ಲಿ ಕೂಡ ಕಳ್ಕಳಿ ಮನವಿ ಮಾಡ್ಕೊಳ್ತೀನಿ. ಇದನ್ನ ಹೆಚ್ಚಿಗೆ ಎಲ್ರಿಗೂ ತಂದು ಅವ್ರ ಗಮನ ಹರಿಸಿ ಆದಷ್ಟು ಬೇಗ ಒಂದು ಇದಕ್ಕೆ ಬೇಲಿ ನಿರ್ಮಾಣ ಮಾಡಿ ಒಂದು ಗೇಟ್ ಬಾಗಿಲು ಇಟ್ಬಿಟ್ಟು ಇದು ಮಾಡಬೇಕು. ಇಲ್ಲಿಗೆ ಯಾರು ಬರ್ದೆ ಅಂತ ಕೆಲವು ನೋಡಿ ಒಂದು ಪೊಲೀಸ್ ಇಲಾಖೆ ಇದ್ರ ಮೇಲೆ ಗಮನ ಹರಿಸಿ ಒಂದು ನಿಗಾ ವಹಿಸಿ, ಇಲ್ಲ ಅಂದ್ರೆ ಯಾವ್ದಾದ್ರು ಇವಾಗ ಎಲ್ಲೆಲ್ಲೋ ಬಂದು ಅಲ್ಲಿ ತುಂಸಂದ್ರ ಹತ್ರ 6 ತಿಂಗಳು ವರ್ಷ ಪೊಲೀಸರು ಹಾಕಿ CC ಕ್ಯಾಮ್ರಾಗಳೆಲ್ಲ ಹಾಕಿದ್ರು. ಇಂಥ ತೊಂದರೆ ಇರೋಂಥ ಕಡೆ ಇಲ್ಲೊಂದು CC ಕ್ಯಾಮ್ರಾ ಅಳವಡಿಸಿ ಪೊಲೀಸ್ ಇಲಾಖೆ ಕಡೆಯಿಂದ ಅವರೇ ಒಂದು ಇದನ್ನ ತಗೊಂಡು ಇದನ್ನ ನೋಡಿ ಮುಂದೆ ಅನಾಹುತಗಳಾಗದಂತೆ ಇದನ್ನ ಕಾಪಾಡ್ಕೊಂಡು ಬರಬೇಕು ಅಂತ ಹೇಳಿ ನಮ್ಮ ಉಗ್ರವಾದ ಹೋರಾಟ ಅಂತ ಹೇಳಿ ನನ್ನ ಮಾತುಗೆ ಇದು ಮಾಡ್ತಾ ಇದ್ದೀನಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.